ಚಾನಲ್ ಭಾರ್ಗವಿ LLB. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಿದ್ದಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಪೂರ್ಣಿ ಕೈನ ನೋಡ್ಕೊಂಡು ಭಾರ್ಗವಿಗೆ ತುಂಬಾನೇ ಶಾಕ್ ಆಗುತ್ತೆ. ಅಮ್ಮ, ಏನಮ್ಮ ಇದು, ಕೈಯಲ್ಲೆಲ್ಲ ಬೊಬ್ಬೆ ಬಂದಿದೆಯಲ್ಲ ಅಂತ ಭಾರ್ಗವಿ ಕಣ್ಣೀರ್ ಹಾಕಕ್ಕೆ ಶುರು ಮಾಡ್ತಾಳೆ. ಅದನ್ನ ನೋಡ್ಕೊಂಡು ಏನಿಲ್ಲ ಭಾರ್ಗವಿ, ಅದು ಬೆಳಿಗ್ಗೆ ಅಡಿಗೆ ಮಾಡ್ತಿದ್ನಲ್ವಾ, ಆಗ ಗೊತ್ತಾಗ್ದೆ ಬಿಸಿ ಪಾತ್ರೆನ ಮುಟ್ಬಿಟ್ಟೆ ಕಾಣೆ, ಅದಕ್ಕೆ ಕೈ ಸುಟ್ಟೋಯ್ತು ಅಂತ ಹೇಳಿದಾಗ, ಏನಮ್ಮ ಹೇಳ್ತಿದ್ಯಾ, ಬಿಸಿ ಪಾತ್ರೆನ ಮುಟ್ಟಿದ್ಯಾ, ನೋಡಿಲಿ ಹೇಗ್ ಆಗ್ಬಿಟ್ಟಿದೆ, ಈ ಕೈ ನೋವು ಇಟ್ಕೊಂಡು ಅನ್ನ ಸಾಂಬಾರ್ ಕಲಿಸ್ತಿದ್ಯಲ್ಲಮ್ಮ, ಯಾಕಮ್ಮ ನೀನು ಈ ರೀತಿ ಮಾಡ್ತಿದ್ಯಾ, ಈ ರೀತಿ ಆಗಿದೆ ಅಂತ ನನ್ನ ಹತ್ರ ಒಂದ್ ಮಾತು ಹೇಳ್ಬಹುದಲ್ವಾ, ಯಾಕೆ ನೀನು ನೋವನ್ನೆಲ್ಲ ಒಬ್ಳೆ ನುಂಗ್ಕೊಂತೀಯ ಅಮ್ಮ ಅಂತ ಹೇಳಿದಾಗ, ಅಯ್ಯೋ ಇದೆಲ್ಲ ಏನ್ ನೋವ ಭಾರ್ಗವಿ, ಇಂಥದ್ದೆಲ್ಲ ಎಷ್ಟಾಗಿಲ್ಲ, ಈಗ ನಿಮ್ಮ ಅಪ್ಪನ ನೋವು ಮುಂದೆ ಇದ್ಯಾವ ನೋವು ಲೆಕ್ಕಕ್ಕೆ ಬರಲ್ಲ ಭಾರ್ಗವಿ ಅಂತ ಹೇಳಿದಾಗ, ಅಮ್ಮ ನೀನ್ ಈ ರೀತಿ ಎಲ್ಲ ಮಾತಾಡ್ಬೇಡಮ್ಮ, ನನಗೆ ತುಂಬಾನೇ ನೋವಾಗುತ್ತೆ ಅತ್ತೆ, ನೀವಾದ್ರೂ ಒಂದ್ ಮಾತು ಹೇಳೋದಲ್ವಾ ಅತ್ತೆ ಅಂತ ಹೇಳಿದಾಗ, ಭಾರ್ಗವಿ ಅದು ನಾನು ಹೇಳ್ಬೇಕು ಅಂತಾನೆ ಇದ್ದೆ, ಆದ್ರೆ ಅವಳಿಗೆ ಹೇಳ್ಬೇಡ, ನನಗೊಂಚೂರ್ ನೋವಾದ್ರೂನು ಅವಳು ತಡ್ಕೊಳಲ್ಲ ಅಂತ ಅತ್ತಿಗೆನೆ ನನ್ ಬಾಯಿನ ಮುಚ್ಚಿಸ್ಬಿಟ್ರು ಅಂತ ಹೇಳಿದಾಗ, ಅಮ್ಮ ಇರಮ್ಮ, ನಾನ್ ಇವತ್ತು ನಿನ್ಗೆ ಊಟ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅತ್ತೆ ಕೈಲಿರೋ ಪಾತ್ರನ ಭಾರ್ಗವಿ ತಗೊಂಡು ನಂತರ ಪೂರ್ಣಿಗೆ ಊಟ ಮಾಡಿಸ್ತಾರೆ. ಅದನ್ನ ನೋಡ್ಕೊಂಡು ಪೂರ್ಣಿ ಅವ್ರ ಮನ್ಸಲ್ಲೇ, ಮಗಳೇ ಕ್ಷಮಿಸ್ಬಿಡು, ನಿನ್ ಹತ್ರನೇ ಸುಳ್ಳು ಹೇಳ್ತಿದ್ದೀನಿ, ಆದ್ರೆ ನಾನೇನಾದ್ರೂ ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ನೀನ್ ತುಂಬಾನೇ ಕೋಪ ಮಾಡ್ಕೊಂತೀಯ, ಆ ಕೋಪದಲ್ಲಿ ಇನ್ನೇನ್ ಅನಾಹುತ ಮಾಡ್ತೀಯೇನು ಅಂತ ತುಂಬಾನೇ ಬೇಜಾರಾಗ್ತಿದೆ, ನನ್ಗೆ ಎಷ್ಟು ನೋವಾದ್ರೂ ಪರವಾಗಿಲ್ಲ, ನಾನು ಸಹಿಸ್ಕೊಂತೀನಿ, ಆದ್ರೆ ನಿಮ್ಮ ಅಪ್ಪಂಗೆ ಮತ್ತೆ ನಿನ್ಗೆ ಏನಾದ್ರೂ ತೊಂದ್ರೆ ಆಗುತ್ತೆ ಅಂದ್ರೆ ನಾನ್ ಪ್ರಾಣ ಕೊಟ್ಟಾದ್ರೂ ಅದನ್ನ ತಡೆಯಕ್ಕೆ ಪ್ರಯತ್ನ ಪಡ್ತೀನಿ ಭಾರ್ಗವಿ, ಒಟ್ನಲ್ಲಿ ನಿನ್ಗೂ ಮತ್ತೆ ನಿಮ್ಮ ಅಪ್ಪಂಗೂ ಏನು ಆಗ್ಬಾರ್ದು ಅಂತ ಪೂರ್ಣಿ ಅವರು ಕಣ್ಣೀರ್ ಹಾಕ್ತಾ ಇರ್ತಾರೆ. ಅದನ್ನ ನೋಡ್ಕೊಂಡು ಭಾರ್ಗವಿ, ಯಾಕಮ್ಮ ಕೈ ತುಂಬಾ ನೋವಾಗ್ತಿದ್ಯಾ, ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದಾಗ, ಅಯ್ಯೋ ಇದೆಲ್ಲ ಏನು ಬೇಕಾಗಿಲ್ಲ, ಹಾಗೆ ಖುಷಿಗೆ ನಿನ್ನ ನೋಡಿ ಕಣ್ಣ ನೀರ್ ಬಂತು ಅಂತ ಹೇಳ್ತಾರೆ. ಅಮ್ಮ ನೀನೇನು ಚಿಂತೆ ಮಾಡ್ಬೇಡಮ್ಮ, ನನ್ ಸ್ಕೂಟಿ ಮಾರಿದ್ನಲ್ಲ ಅದರಿಂದ 40,000 ಬಂದಿದ್ಯಮ್ಮ, ನೋಡ್ತಾ ಇರು, ಹಾಗೆ ಸ್ವಲ್ಪನೇ ದುಡ್ಡು ಜೋಡಿಸಿ ಆದಷ್ಟು ಬೇಗ ಅಪ್ಪಂಗೆ ಟ್ರೀಟ್ಮೆಂಟ್ ಕೊಡ್ಸಿ ಮುಂಚಿನ ತರಾನೇ ಅಪ್ಪನ ರೆಡಿ ಮಾಡಿಸಿ ನೀನು ಕೊಡ್ತೀನಿ, ಸರಿನಾ, ನನ್ ಮೇಲೆ ನಂಬಿಕೆ ಇಡಮ್ಮ ಅಂತ ಹೇಳಿದಾಗ, ನಿನ್ ಮೇಲೆ ನಂಬಿಕೆ ಇಡದೆ ಇನ್ ಯಾರ ಮೇಲೆ ನಂಬಿಕೆ ಇಡಿ ಭಾರ್ಗವಿ, ನನಗ್ ನಿಮ್ ಮೇಲೆ ಪೂರ್ತಿ ನಂಬಿಕೆ ಇದೆ, ಹಾಗೆ ನೀನ್ ಕೂಡ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು, 3 ಹೊತ್ತು ದುಡ್ಡು ಜೋಡಿಸ್ಬೇಕು ಅಂತ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ಬೇಡ ಅಂತ ಪೂರ್ಣಿ ಅವರು ಹೇಳಿದಾಗ, ಸರಿ ಅಂತ ಹೇಳ್ತಾರೆ. ನಂತರ ಊಟ ಆಗುತ್ತೆ, ಭಾರ್ಗವಿ ಮಲ್ಕೋಬೇಕು ಅನ್ನೋ ಅಷ್ಟರಲ್ಲಿ ಭಾರ್ಗವಿ ಫೋನ್ ರಿಂಗ್ ಆಗುತ್ತೆ. ಈ ಕಡೆಯಿಂದ ಅರ್ಜುನ್ ಫೋನ್ ಮಾಡಿರ್ತಾನೆ. ಈ ಟೈಮಲ್ಲಿ ಯಾಕೆ ಪಾರ್ಥ ಫೋನ್ ಮಾಡ್ತಿದ್ದಾರೆ, ಏನು ಅಂತ ಕೇಳಿ ಬಿಡೋಣ ಅಂತ, ಹಲೋ ಹೇಳು ಪಾರ್ಥ ಅಂತ ಭಾರ್ಗವಿ ಹೇಳ್ತಾರೆ. ಅದು ಡಿಸ್ಟರ್ಬ್ ಆಯ್ತಾ ಮೇಡಮ್, ಮಲ್ಕೊಂಡಿದ್ರಾ ಅಂತ ಅರ್ಜುನ್ ಕೇಳಿದಾಗ, ಆತರಲ್ಲೇ ಏನು ಇಲ್ಲ, ಅಪ್ಪನಿಗೆ ಈ ರೀತಿ ಆಗಿದೆ ಅಲ್ವಾ, ಕಣ್ಣಲ್ಲಿ ನಿದ್ದೆ ಹೇಗ್ ಬರುತ್ತೆ ಪಾರ್ಥ, ಕಣ್ ಮುಚ್ಚಿದ್ರು ನನ್ಗೆ ಅಪ್ಪನೇ ಕಾಣಿಸ್ತಾರೆ ಅಂತ ಹೇಳಿದಾಗ, ಇನ್ ಮುಂದೆ ನೀವು ಆ ಚಿಂತೆನ ಬಿಟ್ಬಿಡಿ ಮೇಡಮ್ ಅಂತ ಅರ್ಜುನ್ ಹೇಳ್ತಾನೆ. ಏನೋ ಅಪ್ಪನ್ ಚಿಂತೆ ಬಿಟ್ಬಿಡ್ಬೇಕಾ, ಏನ್ ಹೇಳ್ತಿದ್ಯಾ ಪಾರ್ಥ ಅಂತ ಹೇಳಿದಾಗ, ಹೌದು ನನ್ಗೆ ಗೊತ್ತಿರೋರು ಹತ್ರ ನಾನು ಮಾತಾಡಿದೀನಿ, ಅವರೊಬ್ರು ಒಳ್ಳೆ ಡಾಕ್ಟರ್ನ ಹೇಳಿದ್ದಾರೆ, ನಾನ್ ಕೂಡ ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ದೀನಿ, ಅಂಕಲ್ಗೆ ಟ್ರೀಟ್ಮೆಂಟ್ ಕೊಡಕ್ ಒಪ್ಪಿದ್ದಾರೆ, ನಾಳೆನೆ ಹೋಗ್ಬಿಟ್ಟು ಅಂಕಲ್ ನ ಅವ್ರಿಗೆ ಒಂದ್ಸರಿ ತೋರ್ಸೋಣ, ಇನ್ಮೇಲೆ ನೋಡ್ತಾ ಇರಿ ಅಂಕಲ್ ಹೇಗೆ ಮುಂಚಿನ ತರ ಆಗ್ತಾರೆ ಅಂತ ಅರ್ಜುನ್ ಹೇಳಿದಾಗ, ಅದನ್ನ ಕೇಳಿಸ್ಕೊಂಡು, ನೀವ್ ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕು ಪಾರ್ಥ, ಅಂಕಲ್ ಕಷ್ಟ ಪಡ್ತಿರೋದು, ಅಂಕಲ್ ನ ನೋಡ್ಕೊಂಡು ನೀವು ಕಷ್ಟ ಪಡ್ತಿರೋದು ನೋಡಿ ನನಗ್ ತುಂಬಾನೇ ಕಷ್ಟ ಆಗ್ತಿದೆ, ಅದಕ್ಕೆ ನನ್ಗೆ ಗೊತ್ತಿರೋ ಡಾಕ್ಟರ್ ಹತ್ರ ಮಾತಾಡಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ, ಆದಷ್ಟು ಬೇಗ ನಾವು ಅಂಕಲ್ ನ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮುಂಚಿನ ತರನೇ ಹುಷಾರ್ ಮಾಡ್ಬಿಡೋಣ, ಇನ್ ಮುಂದೆ ನೀವು ಅಪ್ಪನ ಚಿಂತೆನ ಬಿಟ್ಬಿಡಿ ಅಂತ ಅರ್ಜುನ್ ಹೇಳಿದಾಗ, ಅರ್ಜುನ್ ಮಾತನ್ನ ಕೇಳಿಸ್ಕೊಂಡು, ಅದು ಪಾರ್ಥ ನಿಮ್ ಹತ್ರ ಒಂದು ವಿಷಯ ಕೇಳಲಾ ಅಂತ ಹೇಳಿದಾಗ, ಧಾರಾಳವಾಗಿ ಕೇಳಿ ಮೇಡಮ್ ಅಂತ ಅರ್ಜುನ್ ಹೇಳ್ತಾನೆ. ನಿಮ್ಗೆ ಯಾವ ತರದ ಹುಡುಗಿ ಇಷ್ಟ ಅಂತ ಭಾರ್ಗವಿ ಕೇಳ್ತಾರೆ. ಅದನ್ನ ಕೇಳಿಸ್ಕೊಂಡು, ಈ ಟೈಮಲ್ಲಿ ಇಂಥ ಪ್ರಶ್ನೆ ಯಾಕೆ ಕೇಳ್ತಿದ್ರ ಮೇಡಮ್ ಅಂತ ಹೇಳಿದಾಗ, ಹಾಗೆ ಸುಮ್ನೆ ಕೇಳ್ಬೇಕು ಅನಿಸ್ತು ಕೇಳ್ದೆ ಅಂತ ಭಾರ್ಗವಿ ಹೇಳ್ತಾರೆ. ಅದು ನನ್ಗೆ ತುಂಬಾ ಸ್ಟ್ರಾಂಗ್, ಬೋಲ್ಡ್, ಹಾಗೆ ಕಷ್ಟ ಅಂದಾಗ ಇನ್ನೊಬ್ರ ಕಷ್ಟಕ್ಕೆ ಮಿಡಿಯುವಂತ ಹುಡುಗಿ ಅಂದ್ರೆ ತುಂಬಾನೇ ಇಷ್ಟ ಮೇಡಮ್ ಅಂತ ಅರ್ಜುನ್ ಹೇಳಿದಾಗ, ಅದನ್ನ ಕೇಳಿಸ್ಕೊಂಡು, ಸರಿ ಪಾರ್ಥ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಭಾರ್ಗವಿ ಫೋನ್ ನ ಕಟ್ ಮಾಡಿ ಅರ್ಜುನ್ ಬಗ್ಗೆ ನೆನೆಸ್ಕೊಂಡು ಏನೋ ಒಂಥರ ನಾಚ್ಕೊಂತಾ ಇರ್ತಾಳೆ. ಅದನ್ನ ನೋಡಿದ್ರೆ ಭಾರ್ಗವಿ ಲವ್ ಅಲ್ಲಿ ಬಿದ್ದಂಗಿದೆ. ಈ ಕಡೆ ಬೆಳಿಗ್ಗೆ ಬೇಗನೆ ಪೂರ್ಣಿ ಅವರು ಕಲ್ಪನೆಗೆ ಹೇಳ್ಬಿಟ್ಟು ಎಲ್ಲಿಂದ ಹೋಗಕ್ ನೋಡಿದಾಗ, ಅಮ್ಮ 1 ನಿಮಿಷ, ಕೈ ಇಷ್ಟೊಂದು ನೋವಿದೆ, ಮನೇಲಿ ರೆಸ್ಟ್ ಮಾಡ್ಬಾರ್ದಾ, ಇವತ್ತು ಆ ಭಜನೆಗಿದ್ದೀನಿ ಅಂತ ಹೋಗ್ಬೇಕಾ ಅಂತ ಕೇಳಿದಾಗ, ಹೌದು ಭಾರ್ಗವಿ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಹೋಗ್ಲೇಬೇಕು, ಅದು ಅಲ್ದೆ ಅಲ್ಲಿ ಹೋದ್ರೆ ಸ್ವಲ್ಪ ಏನೋ ಮನ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ಹೇಳಿದಾಗ, ಆದ್ರೂ ಇಷ್ಟು ಬೆಳಿಗ್ಗೆನೆ ಎಲ್ಲಮ್ಮ ಭಜನೆ ನಡೆಯುತ್ತೆ, ಭಜನೆ ಏನಿದ್ರು ಸಂಜೆ ಮೇಲೆ ಅಲ್ವಾ ನಡೆಯೋದು ಅಂತ ಹೇಳಿದಾಗ, ಇಲ್ಲ ಭಾರ್ಗವಿ ಆ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಮಾತ್ರ ಭಜನೆ ಇರೋದು, ಸರಿ ಆಯ್ತು ನಾನು ನಿನ್ನ ಹತ್ರ ಮಾತಾಡ್ತಾ ಕೂತಿದ್ರೆ ಟೈಮ್ ಹೋಗುತ್ತೆ, ನಾನಿನ್ ಬರ್ತೀನಿ ಅಂತ ಅರ್ಜೆಂಟ್ ಆಗಿ ಅಲ್ಲಿಂದ ಹೋದ್ರೆ, ಈ ಕಡೆ ಕಲ್ಪನಾ ಅತ್ತೆ ಅಂತ ಭಾರ್ಗವಿ ಹೇಳೋ ಅಷ್ಟರಲ್ಲಿ, ಅದು ಕೂಸೆ ನನ್ಗೊಂದ್ ಸ್ವಲ್ಪ ಅಡ್ಗೆ ಮನೆಯಲ್ಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಜಾರ್ಕೊಂತಾರೆ. ಅದನ್ನ ನೋಡ್ಕೊಂಡು, ಇವರಿಬ್ರು ಯಾಕೆ ಈ ರೀತಿ ಆಡ್ತಾ ಇದ್ದಾರೆ, ಇವರಿಬ್ರು ಮಾಡ್ತಿರೋದ್ ನೋಡಿದ್ರೆ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ಅನಿಸ್ತಿದೆ, ಅಷ್ಟಕ್ಕೂ
ಅಮ್ಮ ಭಜನೆಗೆ ಹೋಗ್ತಾ ಇದ್ದಾರ, ಅದೇನು ಅಂತ ಕಂಡು ಹಿಡಿಲೇಬೇಕು ಅಂತ ಭಾರ್ಗವಿನು ಅಮ್ಮನ ಹಿಂದೆ ಹೋಗಕ್ಕೆ ಶುರು ಮಾಡ್ತಾರೆ. ಈ ಕಡೆ ಶಕ್ತಿ ಪ್ರಸಾದ್ ಹಾಗೆ ವಂದನೆ ವಿಕ್ಕಿ ಎಲ್ಲರನ್ನು ಮನೆ ಕರ್ಸಿರ್ತಾರೆ. ಜೆಪಿ ನಮ್ಮನ್ ಯಾಕೋ ಅಚಾನಕ್ ಆಗಿ ಬರಕ್ ಹೇಳ್ದೆ ಅಂತ ಹೇಳಿದಾಗ ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಇದೆ, ಆ ಸರ್ಪ್ರೈಸ್ ನ ನೋಡಿ ನೀವು ಖುಷಿ ಪಡ್ಬೇಕಲ್ವಾ, ಅದಕ್ಕೆ ಬರಕ್ ಹೇಳಿದೀನಿ. ಬೃಂದ ಆ ಹೊಸ ಮನೆ ಕೆಲ್ಸದವ್ಳು ಬಂದಿದ್ದಾಳಲ್ಲ, ಅವಳ ಹತ್ರ ಜ್ಯೂಸ್ ತಗೊಂಡ್ ಬಾ ಅಂತ ಹೇಳಿದಾಗ ಸರಿ ಮಾವ ಅಂತ ಬೃಂದ ಏಯ್ ಜ್ಯೂಸ್ ತಗೊಂಡ್ ಬಾರೆ ಅಂತ ಹೇಳ್ತಾಳೆ. ಈ ಕಡೆ ಪೂರ್ಣಿ ಅವರು ಜ್ಯೂಸ್ ತಗೊಂಡ್ ಬರ್ತಿರೋದ್ನ ಬೃಂದ ಶಕ್ತಿ ಪ್ರಸಾದ ನೋಡ್ಕೊಂಡು ತುಂಬಾನೇ ಶಾಕ್ ಆಗ್ತಾರೆ. ಶಕ್ತಿ ಯಾಕೋ ಶಾಕ್ ಆಯ್ತಾ ಅಂತ ಜೆಪಿ ಕೇಳಿದಾಗ ಶಾಕ್ ಅಲ್ದೆ ಇನ್ನೇನು ಇದು, ಇವಳು ಇಲ್ಲಿ ಅದು ಮನೆ ಕೆಲ್ಸದೊಳಗ ಅಂತ ಹೇಳಿದಾಗ ಹೌದು ಕಣೋ, ನಮ್ಮನ್ನ ಎದುರಾಕೊಂಡವರಿಗೆ ಯಾವ ಪರಿಸ್ಥಿತಿ ತರ್ತೀವಿ ಅಂತ ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ವಂದನಾ ವಾವ್ ಅಂಕಲ್ ಸಾರಿ ಮಾವ, ನಿಮ್ಮನ್ನ ಮಾವ ಅಂತ ಹೇಳ್ಕೊಳಕ್ಕೆ ನನಗೇನೋ ಒಂಥರ ಖುಷಿ ಆಗ್ತಿದೆ. ಇವತ್ತು ನನಗ್ ನೀವು ತುಂಬಾ ಒಳ್ಳೆ ಗಿಫ್ಟ್ ನ ಕೊಟ್ಟಿದ್ದೀರಾ, ಇದಂತೂ ದಿ ಬೆಸ್ಟ್ ಗಿಫ್ಟ್ ನನಗೆ. ಏನೇ ಅಲ್ಲೇ ನಿಂತ್ಕೊಂಡಿದ್ಯಾ, ಕೊಡಿಲಿ ಅಂತ ಜ್ಯೂಸ್ ನ ಇಸ್ಕೊಂತಾರೆ. ಈ ಕಡೆ ವಿಕ್ಕಿಗ ಎಲ್ಲರಿಗೂ ಪೂರ್ಣಿ ಅವರು ಜ್ಯೂಸ್ ನ ಕೊಡ್ತಾರೆ. ಇನ್ನೊಂದ್ ಕಡೆ ಭಾರ್ಗವಿ ಅಮ್ಮ ಈ ಕಡೆನೆ ಬಂದಂಗಾಯ್ತಲ್ಲ, ಎಲ್ಲಿ ಹೋದ್ಲು, ಇಲ್ಲಿ ಸುತ್ತಮುತ್ತ ಯಾವ ದೇವಸ್ಥಾನನೂ ಕಾಣಿಸ್ತಿಲ್ಲ ಅಂತ ಮುಂದೆ ಬರ್ತಿರುವಾಗ ಇದು ಆ ಶಕ್ತಿ ಪ್ರಸಾದ್ ಮನೆ ಅಲ್ವಾ, ಅಮ್ಮ ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಅನ್ಕೊಂಡು ಭಾರ್ಗವಿಗೆ ತುಂಬಾನೇ ಶಾಕ್ ಆಗುತ್ತೆ. ಆಗ ಅಜ್ಜಿ ಹೇಳಿರೋ ಮಾತ್ ನೆನಪಾಗುತ್ತೆ, ಯಾವ್ದೇ ಕಾರಣಕ್ಕೂ ನಿಮ್ ಮನೆಯವರು ಈ ಮನೆ ಒಳಗಡೆ ಕಾಲ್ ಹಿಡ್ದೇ ತರ ನೋಡ್ಕೊ ಅಂತ ಹೇಳಿದ್ನ ನೆನ್ಸ್ಕೊಂಡು, ಅಂದ್ರೆ ಅಮ್ಮ ಈ ಮನೆ ಒಳಗಡೆ ಹೋಗಿದ್ದಾಳ, ಅಮ್ಮ ಯಾಕೆ ಇವ್ರ ಮನೆ ಒಳಗಡೆ ಹೋಗ್ತಾಳೆ ಅಂತ ನಿಧಾನಕ್ಕೆ ಭಾರ್ಗವಿ ಎಂಟ್ರೆನ್ಸ್ ಹತ್ರ ಬರ್ತಾಳೆ. ಆಗ ವಂದನ ಬೇಕು ಅಂತಾನೆ ಜ್ಯೂಸ್ ನ ಕೆಳಗಡೆ ಬೀಳಿಸ್ತಾಳೆ. ಅಯ್ಯಯ್ಯೋ ಜ್ಯೂಸ್ ಗ್ಲಾಸು ಕೆಳಗಡೆ ಬಿದ್ದೋಯ್ತಲ್ಲ, ಛೇ ಜ್ಯೂಸ್ ಎಲ್ಲ ಕಡೆ ಚೆಲ್ ಬಿಡ್ತು ಅಂತ ಹೇಳಿದಾಗ ಅಯ್ಯೋ ವಂದನ ನೀನ್ ಯಾಕಮ್ಮ ಚಿಂತೆ ಮಾಡ್ತಿದ್ಯಾ, ನಮ್ಮನೇಲಿ ಕೆಲ್ಸದವಳು ಇದ್ದಾಳಲ್ಲ ಅವಳೆ ಕ್ಲೀನ್ ಮಾಡ್ತಾಳೆ, ಏಯ್ ಹೋಗೆ ಕ್ಲೀನ್ ಮಾಡು ಅಂತ ನಿರ್ಮಲ ಹೇಳಿದಾಗ ಸರಿ ಅಮ್ಮವ್ರೆ ಅಂತ ಹೇಳ್ಬಿಟ್ಟು ಪೂರ್ಣಿ ಅವರು ಬಟ್ಟೆ ತಗೊಬಂದು ಕೆಳಗಡೆ ಬಿದ್ದಿರೋ ಜ್ಯೂಸ್ನೆಲ್ಲ ವರ್ಷಕ್ಕೆ ಶುರು ಮಾಡ್ತಾರೆ. ಆಗ ಜೆಪಿ ನೋಡಿದ್ಯಾ ನಮ್ಮನ್ನ ಎದುರು ಹಾಕೊಂಡಿದ್ದಕ್ಕೆ ನಿನಗೆಂತ ಗತಿ ಬಂತು, ನೀನ್ ಎಲ್ಲಿ ನಾವ್ ಎಲ್ಲಿ, ಇದೇ ನಿನ್ನ ಮತ್ತೆ ನಿನ್ನ ಮನೆಯವರ ಸ್ಥಾನ, ನಿನ್ ಮಗಳು ಹೋಗಿ ಹೋಗಿ ನಮ್ಮನ್ನೇ ಎದುರು ಹಾಕೊಳಕ್ ಬರ್ತಾಳೆ, ಇವಾಗ ನೋಡಿದ್ಯಾ ಅವಳು ಮಾಡಿರೋ ತಪ್ಪಿಗೆ ಇಡೀ ಫ್ಯಾಮಿಲಿ ಹೇಗ್ ಶಿಕ್ಷೆ ಅನುಭವಿಸ್ತಿದೆ ಅಂತ. ಅಷ್ಟಕ್ಕೂ ಇದು ಅವಳು ಮಾಡಿರೋ ತಪ್ಪಿಗಲ್ಲ, ನಿನ್ ಗಂಡ 25 ವರ್ಷ ಹಿಂದೆ ಮಾಡಿರೋ ತಪ್ಪಿಗೆ ಅಂತ ಜೆಪಿ ಅಹಂಕಾರದಲ್ಲಿ ಮಾತಾಡ್ತಾರೆ. ಈ ಕಡೆ ಶಕ್ತಿ ಹೌದು ಕಣೋ, ಆವತ್ತು ಅವಳ ಗಂಡಂಗೆ ಸರಿಯಾಗಿ ಬುದ್ಧಿ ಕಲಿಸಿದೆ, ಇವತ್ತು ಇವಳಿಗೆ ನೀನು ಸರಿಯಾಗಿ ಬುದ್ಧಿ ಕಲಿಸ್ತಿದ್ಯಾ, ಇನ್ಮುಂದೆ ಕನ್ಸಲ್ಲೂ ಕೂಡ ನಮ್ ತಂಟೆಗೆ ಇವ್ರು ಯಾರು ಬರ್ಬಾರ್ದು ಅಂತ ಶಕ್ತಿ ಹೇಳ್ತಾರೆ. ಆಗ ಅದು ನನ್ ಕಾಲ್ ಮೇಲೂ ಸ್ವಲ್ಪ ಜ್ಯೂಸ್ ಬಿದ್ದಂಗಿದೆ ಅಂತ ಹೇಳಿದಾಗ ಅಷ್ಟೇ ತಾನೇ, ಏಯ್ ನಮ್ ಸೊಸೆ ಕಾಲ್ ಮೇಲೂ ಜ್ಯೂಸ್ ಬಿದ್ದಿದೆ ಅಂತೆ, ಸ್ವಲ್ಪ ಒರೆಸ್ಬಿಡು ಅಂತ ನಿರ್ಮಲ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ವಂದನನ್ ಕಾಲ್ ಮೇಲೆ ಬಿದ್ದಿರೋ ಜ್ಯೂಸ್ ನ ಒರೆಸ್ಬೇಕು ಅನ್ನೋ ಅಷ್ಟರಲ್ಲಿ ಪೂರ್ಣಿ ಹೆಗ್ಲ ಮೇಲೆ ಒಂದು ಕೈ ಬರುತ್ತೆ. ಶಾಕ್ ಇಂದ ತಲೆ ಎತ್ತಿ ಪೂರ್ಣಿ ನೋಡಿದಾಗ ಅಲ್ಲಿ ಭಾರ್ಗವಿ ಬಂದಿರ್ತಾಳೆ. ಭಾರ್ಗವಿನ ನೋಡ್ಕೊಂಡು ಅಲ್ಲಿದ್ದವ್ರು ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ. ಆಗ ಭಾರ್ಗವಿ ಅಂತ ಪೂರ್ಣಿ ಹೇಳಕ್ ಬಂದಾಗ ಒಂದ್ ಮಾತಾಡ್ಬೇಡ ನೀನು, ಈಗ ಸುಮ್ಮನೆ ನನ್ ಜೊತೆಗೆ ಬಂದ್ರೆ ಸರಿ ಅಂತ ಹೇಳ್ಬಿಟ್ಟು ಪೂರ್ಣಿ ಕೈನ ಅಲ್ಲಿಂದ ದರದರ ಅಂತ ಎಳ್ಕೊಂಡು ಹೋಗಕ್ಕೆ ಶುರು ಮಾಡಿದಾಗ ಬೃಂದ ಅಡ್ಡ ಬಂದ್ಬಿಟ್ಟು ಏಯ್ ಇವಳನ್ನ ನೀನು ಇಲ್ಲಿಂದ ಕರ್ಕೊಂಡು ಹೋಗಕ್ ಆಗಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಭಾರ್ಗವಿಗೆ ತುಂಬಾನೇ ಕೋಪ ಬರುತ್ತೆ. ರಪ್ ಅಂತ ಬೃಂದನ್ ಕೆನ್ನಿಗೆ ಎಳ್ದು ಬಾರ್ಸೇ ಬಿಡ್ತಾಳೆ. ಅದನ್ನ ನೋಡ್ಕೊಂಡು ಎಲ್ರಿಗೂ ಶಾಕ್ ಆಗುತ್ತೆ. ಏಯ್ ಭಾರ್ಗವಿ ನನ್ ಕೆನ್ನಿಗೆ ಹೊಡಿತೀಯ, ನನ್ ಮನೆಯಲ್ಲಿ ನನ್ ಕೆನ್ನಿಗೆ ಹೊಡಿಯೋದಕ್ಕೆ ಎಷ್ಟೇ ಧೈರ್ಯ ನಿನಗೆ ಅಂತ ಹೇಳಿದಾಗ ಮುಚ್ಚು ಬಾಯಿ, ಕೊಂದ್ ಹಾಕ್ಬಿಡ್ತೀನಿ, ನೀನು ಒಬ್ಳು ಮಗ್ಳ, ಅಮ್ಮ 9 ತಿಂಗಳು ಹೊಟ್ಟೆಲ್ ಹೊತ್ತು ಹೆತ್ತು ಸಲಗಿದ್ದು ನಿನ್ನನ್ನ ಚೀ ನಾಚಿಕೆ ಆಗಲ್ವಾ ನಿನ್ಗೆ, ನಿನ್ಗೋಸ್ಕರ ಅಮ್ಮ ಎಷ್ಟೆಲ್ಲಾ ಕಷ್ಟ ಅನುಭವಿಸಿ ನಿನ್ಗೆ ಜನ್ಮ ಕೊಟ್ರೆ ಅವ್ರನ್ನೇ ಈ ರೀತಿಯಲ್ಲಿ ನಡ್ಸ್ಕೊಳಕ್ಕೆ ನಿನ್ಗೊಂದ್ ಸ್ವಲ್ಪನು ನಾಚಿಕೆ ಅನ್ನೋದೇ ಆಗಲ್ವಾ, ನಿನ್ನಂತ ಮಗಳು ಹುಡ್ತಾಳೆ ಅಂತ ಅಮ್ಮಂಗ್ ಮುಂಚೆನೆ ಗೊತ್ತಿದ್ರೆ ನಿನ್ ಕತ್ತಿ ಹಿಸ್ಕಿ ಸಾಯಿಸ್ಬಿಡ್ತಿದ್ಲು, ಚೀ ನಿಂದು ಒಂದ್ ಜನ್ಮನ ಅಂತ ಹೇಳಿದಾಗ ಬೈ ನಿನಗ್ ಆಗ್ತಿರೋ ಫ್ರಸ್ಟ್ರೇಷನ್ಗೆ ಎಲ್ಲಾನು ಹೊರಗಡೆ ಬರ್ತಾ ಇದೆ. ಆದ್ರೆ ಇದೆಲ್ಲ ಆಗಿದ್ದಕ್ಕೆ ಕಾರಣನೇ ನೀನು ನಮ್ಮನೆಯವ್ರನ್ನ ಎದುರಾಕೊಂಡಿಲ್ಲ ಅಂದಿದ್ರೆ ಅಪ್ಪ ಅಮ್ಮಂಗೆ ಯಾಕೆ ಈ ಪರಿಸ್ಥಿತಿ ಬರ್ತಿತ್ತು, ನೀನ್ ಮಾಡೋ ತಪ್ಪನ್ನೆಲ್ಲ ಮಾಡಿ ಇವಾಗ ನನ್ ಮೇಲೆ ಹಾಕಕ್ ಬಂದಿದ್ಯಾ ಅಂತ ಭಾರ್ಗವಿ ಕೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ನಾಚಿಕೆ ಆಗಲ್ವೇನೆ ನಿನಗೆ, ನಿನ್ ಕಣ್ ಮುಂದೆನೆ ಅಮ್ಮ ಈ ರೀತಿ ಕಷ್ಟ ಪಡ್ತಿದ್ರೆ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ಯಾ ಅಂತ ಹೇಳಿದಾಗ ಸುಮ್ನೆ ಅಲ್ಲಮ್ಮ, ದುಡ್ಡು ಕೊಟ್ಟಿದೀವಿ, 15,000ನ ಕೆಲಸ ಮಾಡೋಕ್ಕಿಂತ ಮುಂಚೆನೆ ಎನಿಸ್ಕೊಂಡಿದ್ದಾಳೆ, ಬೇಕಾದ್ರೆ ಕೇಳು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಮ್ಮ ಹೌದಾ ಅಂತ ಭಾರ್ಗವಿ ಕಣ್ಣಲ್ಲೇ ಕೇಳಿದಾಗ ಪೂರ್ಣಿ ಅವರು ತಲೆ ಬಗ್ಗಿಸ್ಕೊಂಡಿರ್ತಾರೆ. ಆ ದುಡ್ಡನ್ನ ತೀರೋ ತನಕ ಇವಳನ್ನ ನೀನ್ ಎಲ್ಲೂ ಕರ್ಕೊಂಡು ಹೋಗಂಗಿಲ್ಲ, 1 ತಿಂಗಳು ಸಂಬಳನ ತಗೊಂಡು ಆಮೇಲೆ ಕೆಲಸ ಮಾಡ್ತಿರೋದು, ಪುಕ್ಸಟೆ ಏನು ಕೆಲಸ ಮಾಡಿಸ್ಕೊಂತಿಲ್ಲಮ್ಮ ಅಂತ ಹೇಳಿದಾಗ ಭಾರ್ಗವಿ ಬೈಕ್ ಮಾರಿರೋ 40,000 ಬಂದಿರುತ್ತೆ. ಆ 40,000ದಲ್ಲಿ 15,000ನ ತೆಗೆದು ಬೃಂದನ್ ಮುಖದ ಮೇಲೆ ಎಸೆದ್ ಬಿಟ್ಟು ಪೂರ್ಣಿನ ಅಲ್ಲಿಂದ ದರ ಅಂತ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ನೋಡ್ಕೊಂಡು ಅಲ್ಲಿದ್ದವ್ರು ಎಲ್ರಿಗೂ ಶಾಕ್ ಆಗುತ್ತೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್.